ನಮಸ್ಕಾರ, ನಾನು ಡಾಕ್ಟರ್ ರಾಜೇಶ್ವರಿ ಅಂತ. ಇವತ್ತು ನನಗೆ ಕನ್ನಡಮ್ಮ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡ್ಯಾರ ರವಿಕುಮಾರ್ ಸರ್ ಅವ್ರಿಗೆ ಏನು ಮಾಧ್ಯಮ ಅಕಾಡೆಮಿ, ಕೇಂದ್ರ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಸಿಕ್ಕದ ಆ ಹರ್ಷವನ್ನು, ಉತ್ಸವ ಹೆಂಗೆ ಮಾಡಬೇಕು ಅಂತ ಅವ್ರು ಇವತ್ತು ತೋರಿಸ್ಬೇಕು. ಅದನ್ನು ಸಂತೋಷವನ್ನು ಎಲ್ಲರ ಜೊತೆ ಹಂಚ್ಕೊಂಡಾಗ ನಾ ಡಾಕ್ಟ್ರಾಗಿ ಹೇಳ್ಬೇಕಂದ್ರೆ ಪ್ರೀತಿ ಹೆಂಗೆ ಹೆಚ್ಚಿಗೆ ಆಗ್ತದೆ, ಹಂಗೆ ಸಾಮಾಜಿಕ ಬೆಳವಣಿಗೆನೂ ಆಗ್ತದೆ, ವೈಯಕ್ತಿಕ ಆರೋಗ್ಯನೂ ಸುಧಾರಿಸ್ತದೆ. ಆ ಉತ್ಸವದಾಗ ಭಾಗಿಯಾಗ್ಲಿಕ್ಕೆ ಭಾಳ ಖುಷಿ ಆಯಿತು. ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ. ನಿಜವಾಗ್ಲೂ ಇದು ವಿನೋದವಾದಂಥ ಕಾರ್ಯಕ್ರಮ, ಭಾಳ ಒಂದು ಖುಷಿ ಕೊಡುವಂಥದ್ದು ಕಾರ್ಯಕ್ರಮ. ಶರಣ ರವಿಕುಮಾರ್ ಕಗ್ಗಡ್ ಅವರಿಗೆ ಕರ್ನಾಟಕ ಸರ್ಕಾರದ ಮಾಧ್ಯಮಿಕ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರುವುದು ಎಲ್ಲರಿಗೂ ಎಷ್ಟು ಖುಷಿಯಾಗಿದೆ. ಆ ಖುಷಿಯನ್ನು ಅವರು ಎಲ್ಲ ಮಹಿಳೆಯರಿಗೆ, ಸಾಧಕ ಮಹಿಳೆಯರಿಗೆ ಅವರು ಒಂದು ಕನ್ನಡ ದಿನಪತ್ರಿಕೆ ಒಂದು ಏನು ಸನ್ಮಾನವನ್ನು, ಪುರಸ್ಕಾರವನ್ನು ಇಟ್ಕೊಂಡಿರೋದು ತುಂಬ ಸಂತಸದ ಸಂಗತಿ. ಅದರ ಜೊತೆಗೆ ಅವರು ಒಂದು ಸಾಮಾಜಿಕ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಸಾಧನೆಯನ್ನು ಕೈಗೊಂಡರು. ವೈಯಕ್ತಿಕವಾಗಿ ನಿರ್ಗತಿಕರಿಗೆ ಮತ್ತು ಭಿಕ್ಷುಕರಿಗೆ ಅವರು ಒಂದು ಏನು ಜೀವನವನ್ನು ಕೊಟ್ಟಿರುವಂಥ ಒಂದು ಜೀವಿ ಅಂತ ಹೇಳ್ಬೋದು, ಸ್ನೇಹ ಜೀವಿ ಅಂತ ಹೇಳ್ಬೋದು. ಅವರು ಅಂಥವ್ರಿಗೂ ಕೂಡ ಏನು ಒಂದು ಭಿಕ್ಷುಕರಿಗೆ, ನಿರ್ಗತಿಕ ಕೇಂದ್ರದಿಂದ ಅವ್ರಿಗೂ ಯಾರ್ಯಾರಿಗೂ ಅವರು ಒಂದು ರಕ್ಷಣೆ ಕೊಟ್ಟಿದ್ರು, ಅವ್ರಿಗೂ ಒಂದು ಕರೆದು ಅವರಿಗೆ ಸನ್ಮಾನ ಮಾಡಿ ಒಂದು ಸ್ಫೂರ್ತಿ ಕೊಡುವಂಥ ಕಾರ್ಯಕ್ರಮ ಏನದ, ಅದು ಭಾಳ ವಿನೂತನವಾದಂಥ ಕಾರ್ಯಕ್ರಮ ಮತ್ತು ಖುಷಿ ಕೊಡುವಂಥ ಕಾರ್ಯಕ್ರಮ. ಮತ್ತು ವಿವಿಧ ಕ್ಷೇತ್ರದಲ್ಲಿ ಮಹಿಳೆಯರಿಗೂ ಕೂಡ ಸಾಧನೆ ಮಾಡಿದಂಥ ಮಹಿಳೆಯರಿಗೆ ಸ್ಫೂರ್ತಿಯನ್ನು ತುಂಬುವಂಥ ಕಾರ್ಯಕ್ರಮ. ಕನ್ನಡ ದಿನಪತ್ರಿಕೆ ಒಂದು ಪುರಸ್ಕಾರ ಸನ್ಮಾನವನ್ನು ಮಾಡಿದರು. ಹಾಗೂ ವಿವಿಧ ಏನಾದರೂ ಮಹಿಳಾ ಮಂಡಳಿಗಳು ಕೂಡ ಒಂದು ಸ್ಫೂರ್ತಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು, ಸನ್ಮಾನ ಕಾರ್ಯಕ್ರಮ ಕೊಟ್ಟರು. ಇದು ಎಲ್ಲರಿಗೂ ಖುಷಿ ಕೊಡುವಂಥದ್ದು. ಈ ಪುರಸ್ಕಾರವನ್ನು ಕರ್ನಾಟಕ ಸರ್ಕಾರ ನನಗೇನು ಕೊಡೋಣ, ನನಗೆ ಅಷ್ಟ ಅಂದ ಎಲ್ಲ ಒಂದು ಏನು ಸಹೋದರರ ಜೊತೆ ಹಂಚ್ಕೊಳ್ಳೋಣ ಅಂತೇಳಿ ಸಹೋದರಿಯರು ನಮ್ಮ ಪುರಸ್ಕಾರನ ಹಂಚ್ಕೊಂಡ್ರಲ್ಲ. ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇಲ್ಲಿ ನಿಜವಾಗ್ಲೂ ಭಾಳ ಖುಷಿ ಅನಿಸ್ತು. ಮತ್ತು ಇದು ಹೆಮ್ಮೆಯ ಒಂದು ಪುರಸ್ಕಾರ ಸಮಾರಂಭ ಅಂತೇಳಿ ನನಗೆ ಭಾಳ ಖುಷಿ ಕೊಡ್ತು. ನನ್ನ ಹೆಸರು ಮಂಜುಶ್ರೀ ಶಂಕರ್ ಶಿರೂರ್ ಅಂತ, ಡಾಕ್ಟ್ರು, ಬೆಂಗಳೂರಿಂದ ಬಂದಿದ್ದೀನಿ. ಇವತ್ತು ರವಿಕುಮಾರ್ ಕಗ್ಗಣ್ಣವ್ರು ಮಾಡಿದಂಥ ಒಂದು ಹರ್ಷೋತ್ಸವ ಅನ್ನುವಂಥ ಸಮಾರಂಭ, ಅವರಿಗೆ ಕರ್ನಾಟಕ ಸರ್ಕಾರದಿಂದ ಮಾಧ್ಯಮ ಪ್ರಶಸ್ತಿ ಬಂದಿದೆ. ನಮಗೆಲ್ಲ
ತುಂಬ ಖುಷಿಯಾಗಿದೆ. ಅದರ ಜೊತೆಗೇ ಒಂದು ಸಾಂತ್ವನ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಉದ್ಘಾಟನೆಯನ್ನು ನನ್ನ ಕಡೆಯಿಂದ ಮಾಡಿಸಿದ್ದು ನನಗೆ ತುಂಬ ಹೆಮ್ಮೆ ಅನಿಸಿದೆ. ನಾವೆಲ್ಲರೂ ಸೇರಿ ಸ್ವಲ್ಪ ಸಾಂತ್ವನ ಸಂಸ್ಥೆಯಲ್ಲಿ ನೊಂದಂಥ ಒಂದು ಜನರಿಗೆ ಸಹಾಯ ಮಾಡಬೇಕು ಅಂತ ನಾನು ಖುಷಿಯಿಂದ ಹೇಳ್ತೇನೆ. ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಶಿವಾನಂದ ಲೋಲೆನ್ ಅವರು ಬನಶಂಕರಿ ಭವನದ ಅಧ್ಯಕ್ಷರು. ಅವ್ರ ಬಗ್ಗೆ ತಾವೆಲ್ಲ ಕೇಳಿದ್ದೀರಿ. ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಕೂಡ ಜನತೆಗೆ 4 ನುಡಿಗಳನ್ನು ಸಲ್ಲಿಸಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮದ ಕೂಡ ಧನ್ಯವಾದಗಳು. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥವರು ಸವಿತಾ ಅಮರಶೆಟ್ಟಿ ಮೇಡಮ್ ಅವರು ಮುಂದಿನ ಉಜ್ವಲ ನಾಯಕಿಯಾಗಿ ನಿಲ್ತಕ್ಕಂಥವರು. ಈ ನಾಡು ಕಂಡ ಕನಸನ್ನು ನನಸು ಮಾಡಲಿಕ್ಕೆ ಒಬ್ಬ ಮಂತ್ರಿಯಾಗಿ ಅಥವಾ MLA ಆಗಿ ಅವರು ಹೊರಹೊಮ್ಮಲಿ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ನಿರಂತರವಾಗಿ ಅವ್ರ ಜೊತೆಗೆ ನಾನು ಇದ್ದೀನಿ. ಡಾಕ್ಟರ್ ಸವಿತಾಗೆ ಧನ್ಯವಾದಗಳು. ಇನ್ನು ನಮ್ಮ ಕನ್ನಡ ಮಾಧ್ಯಮ ಪತ್ರಿಕೆ ಉಪಸಂಪಾದಕಿಯಾಗಿರ್ತಕ್ಕಂಥ ಕೀರ್ತಿ ಫ್ಲಾಶ್ ಟೋಪಣ್ಣವ್ರ ಮೇಡಮ್ ಅವರಿಗೆ ನಮ್ಮ ಕನ್ನಡ ಮಾಧ್ಯಮ ಪತ್ರಿಕೆಯ ಸಮಸ್ತ ಬಳಗ ವತಿಯಿಂದ ಮತ್ತು ಎಲ್ಲ ಮಹಿಳಾ ಮಂಡಳ ಪರವಾಗಿ